ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ನಾನು ಹಾಲು ಪೌಡ್ರು ಮತ್ತು ಕೊಬ್ಬರಿ ತುರಿಯಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಹಾಲು, ತುಪ್ಪ, ಕೊಬ್ಬರಿ ತುರಿ, ಹಾಲು ಪೌಡ್ರು ಮತ್ತು ಜಾಯಿಕಾಯಿ ಪೌಡ್ರು, ಏಲಕ್ಕಿ ಪೌಡ್ರು, ಶುಗರು. ಇಷ್ಟಿದ್ರೆ ಸಿಂಪಲ್ಲಾಗಿ ಸ್ವೀಟ್ ಮಾಡ್ಬೋದು. ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಡೋಣ. ಅಂದರೆ ಇದು ಒಂದು ಟೈಪು ಕೊಬ್ಬರಿ ಮಿಠಾಯಿ ಥರನೂ ಇರುತ್ತೆ ಮತ್ತು ಹಲ್ವಾ ಟೈಪು, ಎರಡು ಟೈಪು ಬರುತ್ತೆ. ನಾವು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನಿವಾಗ ಮೊದಲಿಗೆ 1.5 ಗ್ಲಾಸು ಹಾಲು ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಒಂದು ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ಏಕೆಂದರೆ ನಿಮಗೆ 1.5 ಗ್ಲಾಸ್ ಹಾಕ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. 1 ಗ್ಲಾಸ್ ಹಾಕ್ಕೊಂಡ್ರೆ ಬೇಗನೆ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ. ಹಾಗಾಗಿ ಇದು ಇವಾಗ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾಯ್ದಾದ್ಮೇಲೆ ನಾವು ಮೊದಲಿಗೆ ಹಾಲು ಪೌಡ್ರನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಿಸಿಲಿ. ಅಂದರೆ ಸ್ವಲ್ಪ ಗಂಟಾಗುತ್ತೆ ಅಂತ ಅನ್ಕೋತಾರೆ. ಬೇಗ ಹಾಕ್ಕೊಳ್ತಿರೋದ್ರೆ ಅಷ್ಟೊಂದು ಗಂಟಾಗಲ್ಲ. ಬಟ್ ಇದು ಮತ್ತು ಕೊಬ್ಬರಿ ಎಲ್ಲ ಹಾಕಿ ತುಂಬ ಹೊತ್ತು ಬೇಯಿಸೋದ್ರಿಂದ ಗಂಟು ಇರಲ್ಲ, ಎಲ್ಲ ಹೊರಟೋಗುತ್ತೆ. ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ ತುಂಬಾ. ಮನೇಲಿ ಬರೀ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಸ್ವೀಟ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ಮಕ್ಕಳಿಗೆ ತುಂಬ ಸ್ವೀಟು ಈಗ ಹೊರಗಡೆ ಚಾಕ್ಲೇಟ್ ಎಲ್ಲ ಕೊಡಿಸ್ತಾ ಇರ್ತೀವಿ. ಅದರಲ್ಲಿ ಹುಳ ಅದು ಇದು ಅಂತ ಎಲ್ಲ ಇವಾಗ ನೋಡ್ತಾನೆ ಇರ್ತೀವಿ. ಅದ್ರ ಬದಲು ಈ ಥರ ಮಾಡಿಕೊಡ್ಬೋದು. ಇವಾಗ ಶುಗರ್ ಹಾಕ್ಕೊಡೋಣ. ನಾನು 1/4 ಕಪ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಎತ್ತಿಟ್ಟೆ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ಯಾಕೆಂದರೆ ಕಮ್ಮಿ ಕ್ವಾಂಟಿಟಿಲಾದರೆ ಸ್ವಲ್ಪ ಶುಗರ್ ಕಡಿಮೆನೇ ಹಾಕ್ಕೋಬೇಕು, ಆವಾಗ ತುಂಬ ಟೇಸ್ಟು. ಏಕೆಂದರೆ ಇದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಸ್ವೀಟ್ ಮಾಡಿದ್ರೆ ಸ್ವಲ್ಪ ದಿವಸ ಇಡ್ತೀವಿ. ಹಾಗಾಗಿ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ, ಬೇಗ ಖಾಲಿ ಆಗುತ್ತೆ. ಸಾಫ್ಟಾಗಿರೋ ಅಂಥ ಸ್ವೀಟ್ಗಳಿಗೆ ಸ್ವಲ್ಪ ಕಡಿಮೆನೇ ಶುಗರ್ ಹಾಕಬೇಕಾಗುತ್ತೆ. ಇವಾಗ ನೋಡಿ, ನಾನು ಹಾಲು ಪೌಡ್ರ್ ಹಾಕಿ ಅದಕ್ಕೆ ಶುಗರು ಹಾಕ್ಕೊಂಡಿದ್ದೀರಲ್ಲ, ಇವಾಗ ನಾನು ಕೊಬ್ಬರಿ ತುರಿನ ನಾನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಫುಲ್ಲು ಪುಡಿ ಮಾಡಿಬಿಟ್ಟು ನೀವು ಬೇಕು ಅಂದ್ರೆ ಹಾಕ್ಕೋಬೋದು. ನಾನು ಇದೇ ಥರ ಒಂದು ಸ್ವಲ್ಪ ಪಲ್ಪಿ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಫುಲ್ಲು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಮತ್ತು ಫಾಸ್ಟಾಗಿ ಅದು ಒಂಥರ ಇದು ಬೇರೆ ಟೇಸ್ಟೇ ಕೊಡುತ್ತೆ ಅದನ್ನು. ಬಟ್ ಇದೊಂಥರ ಟೇಸ್ಟ್ ಕೊಡುತ್ತೆ. ಮತ್ತು ಏನು ಗೊತ್ತಾ, ಈ ಕೊಬ್ಬರಿ ಮಿಠಾಯಿ ಎಲ್ಲ ಮಾಮೂಲಿ ಮಾಡ್ತಾ ಇರ್ತೀವಿ, ಆ ಥರ ಮಾಡೋದಕ್ಕಿಂತ ಈ ಟೈಪಲ್ಲಿ ಒಂದು ಕೇಳಬೇಕು ಅಂದರೆ ಹಲ್ವಾ ಟೈಪು ಆಗುತ್ತೆ, ಕೊಬ್ಬರಿ ಮಿಠಾಯಿ ಟೈಪು ಆಗುತ್ತೆ. ನಾವು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಇವಾಗ ಅದು ಕೊಬ್ಬರಿ ತುರಿ ಅದರೊಳಗೆ ಹಾಲೊಳಗೆ ಚೆನ್ನಾಗಿ ಬೇಯಬೇಕು. ಏಕೆಂದರೆ ಅದು ಸ್ವೀಟು ಮತ್ತು ಹಾಲು ಪೌಡ್ರು ಎಲ್ಲ ಫುಲ್ಲು ಗಟ್ಟಿ ಆಗಬೇಕದು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊತಾನೆ ಇರಬೇಕು. ಅದು ನೀರಿನಂಶ ಎಲ್ಲ ಹೋಗಿ ನಾವು ಹಾಲು ಪೌಡ್ರೆಲ್ಲ ಹಾಕಿದ್ದೀವಲ್ಲ ತುಂಬ ಗಟ್ಟಿಯಾಗಿ ಆಗುತ್ತೆ. ನೀವು ಅದಕ್ಕೆ ನಾನು 1 ಗ್ಲಾಸ್ ಹಾಲು ಹಾಕ್ಕೊಬಿಟ್ರೆ ನೀವು ಬೇಗನೆ ಆಗೋಗುತ್ತೆ. ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೋದು. ನೋಡಿ, ಇವಾಗ ಇದೇ ಥರ ಕುದ್ದು ಹಾಲು ಸ್ವಲ್ಪ, ಅಂದರೆ ಹಾಲು ಪೌಡ್ರ್ ಹಾಕಿರೋದ್ರಿಂದ ಬೇಗ ಹಾಲು ಚೆನ್ನಾಗಿ ಗಟ್ಟಿಯಾಗಬೇಕು. ನಾವು ಒಂದು ಸ್ವಲ್ಪ ಕಮ್ಮಿಯಲ್ಲಿ ಮಾಡಿಬಿಟ್ರೆ ಅದಷ್ಟು ಟೇಸ್ಟ್ ಕೊಡಲ್ಲ. ಈ ಥರ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸ್ವಲ್ಪ ಎಲ್ಲ ಫುಲ್ ಕಮ್ಮಿಯಾಗಿ ಸ್ವಲ್ಪ ಗಟ್ಟಿ ಆದಮೇಲೆ ಸ್ವಲ್ಪ ನಿಮಗೆ ಕೇಸರಿ ಕಲ್ಲರು ಅಥವಾ ಕೇಸರಿ ದಳ ಬರುತ್ತೆ ನೋಡಿ, ಅದನ್ನು ಬೇಕಾದರೂ ನೀವು ಹಾಕ್ಕೋಬೋದು. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೊಡಿಸೋದು ಹೊರಗಡೆ ಕೊಡಿಸೋ ಬದಲು ಈ ಥರ ಮನೇಲಿ ನಾವೇ ಸ್ವೀಟು ಒಳ್ಳೊಳ್ಳೆ ಸ್ವೀಟ್ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ. ಮಕ್ಕಳಿಗೆ ಒಂದು ಖುಷಿಯಾಗುತ್ತೆ ತಿನ್ನೋದಕ್ಕೆ ಸ್ಕೂಲಿಂದ ಬಂದಾಗೆಲ್ಲ. ಮತ್ತು ಇವಾಗ ಸ್ವಲ್ಪ ಜಾಯಿಕಾಯಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗೂ ಬರುತ್ತೆ ಇದು. ನೀವು ಪುಡಿ ಮಾಡಿ ಹಾಕ್ಕೊಂಡ್ರು ಅಷ್ಟೇ. ನಾನು ಪುಡಿ ಮಾಡಿ ಹಾಕಿಲ್ಲ, ಒಂಥರ ಮಿಠಾಯಿ ಥರ, ಬಟ್ ಅದು ಸಾಫ್ಟ್ ಇದೆ, ತುಂಬ ಗಟ್ಟಿ ಇಲ್ಲ, ತುಂಬಾ ಚೆನ್ನಾಗಿದೆ. ನೀವು ಇದೇ ಥರ ಬೇಕು ಅಂದರೆ ಹಿಂಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಗಟ್ಟಿ ಬೇಕು ಅಂತಂದರೆ ಕೊಬ್ಬರಿ ಮಿಠಾಯಿ ಥರನೂ ನೀವು ಹಾಲು ಪೌಡ್ರಲ್ಲೇ ಕೊಬ್ಬರಿ ಮಿಠಾಯಿ ಅದು ತುಂಬಾ ಚೆನ್ನಾಗಿರುತ್ತೆ. ಹಾಲು ಪೌಡ್ರ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಇವಾಗ ನಾನು ಜಾಸ್ತಿ ಇದಕ್ಕೆ ತುಪ್ಪನೂ ಅಷ್ಟೇ. ಏಕೆಂದರೆ ನಾವು ಕೊಬ್ಬರಿ ತುರಿ ಮತ್ತು ಹಾಲು ಪೌಡ್ರ್ ಹಾಕಿರೋದ್ರಿಂದ ಅದರಲ್ಲೇ ಎಣ್ಣೆ ಅಂಶ ತುಂಬಾ ಇರುತ್ತೆ. ಸುಮ್ಮನೆ 1-2 ಸ್ಪೂನು, ಏಕೆಂದರೆ ಇದು ಸ್ವಲ್ಪ ಸಾಫ್ಟಾಗೂ ಇದೆಯಲ್ಲ ಮತ್ತು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ 1-2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೈಗೆ ಅಂಟಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಈಗ ತಿನ್ನೋಕ್ಕೇನಾದರೂ ಕೊಟ್ಟಾಗ ಕೆಲವು ಸ್ವೀಟ್ಗಳು ತುಂಬಾ ಅಂಟುತ್ತೆ.
ಹಾಗಾಗಿ ಸ್ವಲ್ಪ ಅಂಟಬಾರ್ದು, ಅಂಟು ಬಿಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ನಾನು ಜಾಸ್ತಿ ಹಾಕಿಲ್ಲ, 1-2 ಸ್ಪೂನ್ ಹಾಕಿದ್ದೀನಿ. ಮತ್ತು ಇನ್ನೊಂದು 2 ಸ್ಪೂನ್ ಹಾಕ್ಕೊಂಡೆ, ಇರಲಿ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ. ಅಂದರೆ ಹಲ್ವಾ ಟೈಪಲ್ಲಿ, ಹಲ್ವಾಗೆ ಯಾವ ರೀತಿ ನಾವು ತುಪ್ಪ ಹಾಕ್ತೀವಿ ಆ ಟೈಪಲ್ಲೇ ನಾನು ಹಲ್ವಾ ಟೈಪಲ್ಲೇ ಮಾಡ್ತಾಯಿದ್ದೀನಿ. ಬಟ್ ಅದು ಗಟ್ಟಿ ಮಾಡಿಕೊಂಡ್ರೆ ಕೊಬ್ಬರಿ ಮಿಠಾಯಿ ಥರನೂ ಆಗುತ್ತೆ. ನಾನು ಹಲ್ವಾ ಟೈಪೇ ಮಾಡಿದ್ದೀನಿ. ಬಟ್ ಅದನ್ನು ಕೊಬ್ಬರಿ ತುರಿನ ನಾವು ಫುಲ್ಲು ಪುಡಿ ಮಾಡಿದ್ರೆ ಅದು ಇನ್ನೂ ಒಂಥರ ಹಲ್ವಾ ಟೈಪ್ ಬರುತ್ತೆ. ನಾನು ಬೇಡ ಅಂತ ಈ ಥರ ಮಾಡ್ತಾಯಿದ್ದೀನಿ. ನೀವು ಸಿಂಪಲ್ಲಾಗಿ ಮಾಡಿ. ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ, ಯಾಕೆಂದರೆ ಅದು ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ. ಹಾಲು ಪೌಡ್ರಲ್ವ ಅಂಟುತ್ತೆ, ಹಾಗಾಗಿ ಸ್ವಲ್ಪ ಎಲ್ಲ ನೀರಿನಂಶ ಎಲ್ಲ ಹೋಗಿ ಗಟ್ಟಿಯಾಗಿ ಇದಾದಾಗ ನೀವು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಅಂದರೆ ನಿಮಗೆ ಬೇಕು ಅಂದರೆ ಇದನ್ನು ಉಂಡೆ ಟೈಪು ಕಟ್ಟಿ ಇಟ್ಕೋಬೋದು, ಮತ್ತು ಶೇಪು ಹೆಂಗೆ ಬೇಕೋ ಹಂಗೂ ಕಟ್ ಮಾಡ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಫ್ರಿಡ್ಜಿಗೆ ಇಟ್ಬಿಟ್ಟು ನೀವು ತಣ್ಣಗೆ ಮಾಡ್ಕೊಂಡ್ರೆ ತುಂಬಾ ಬೆಟರು. ಆವಾಗ ಬೇಗ ಡ್ರೈ ಆಗುತ್ತೆ. ನಾನು ಹಾಗೇ ಇಟ್ಟಿದ್ದೆ, ಬಟ್ ಆಮೇಲೆ ಕಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಕೊಬ್ಬರಿ ತುರಿ ಆಗಾಗೆ ಹಾಕಿದ್ದೀನಲ್ವ. ನೀವು ಪುಡಿ ಮಾಡಿ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೆಯದೇ, ಬೇಗ ಕಟ್ಟಿಂಗು ತಣ್ಣಗಾದ್ಮೇಲೂ ಆರಾಮಾಗಿ ಮಾಡ್ಕೋಬೋದು. ನಾನು ಸುಮ್ಮನೆ ಹಂಗೆ ಕಟ್ಟಿಂಗ್ ಮಾಡೋಣ ಇಲ್ಲ ಉಂಡೆ ಮಾಡೋಣ ಅಂತ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ, ನಿಮಗೇ ಗೊತ್ತಾಗುತ್ತೆ. ಬಟ್ ಮಕ್ಕಳಿಗೆ ಈ ಥರ ಮನೇಲೇ ಆದಷ್ಟು ನೀವು ವೆರೈಟಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತವೆ. ನಿಜ, ಹೊರ್ಗಡೆದೇನೂ ಕೇಳಲ್ಲ ಮಕ್ಕಳುಗಳು, ಅಷ್ಟು ಖುಷಿಪಟ್ಟು ಮನೇಲೇ ನನಗೆ ಅದು ಮಾಡಿಕೊಡಮ್ಮ ಅಂತ ಕೇಳ್ತಾರೆ. ನೋಡಿ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟೆ, ಸ್ವಲ್ಪನೇ ತಣ್ಣಗಾಗಿದ್ದು. ಇವಾಗ ನಾನು ಸುಮ್ಮನೆ ಅದೇ ಥರ ಕಟ್ಟಿಂಗ್ ಮಾಡಿ ಬಿಟ್ಟಿರ್ತೀನಿ, ಯಾಕೆಂದರೆ ಆಮೇಲೆ ಫುಲ್ಲು ತಣ್ಣಗಾದರೆ ಕಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ತುರಿ ಹಾಕಿರೋದ್ರಿಂದ, ಪುಡಿ ಹಾಕಿದ್ರೆ ಆರಾಮಾಗಿ ಕಟ್ ಮಾಡ್ಕೋಬೋದು, ತುರಿ ಹಾಕಿರೋದ್ರಿಂದ ಆಗಲ್ಲ ಅಂತ ನಾನು ಸುಮ್ಮನೆ ಹಂಗೆ ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಎತ್ಕೊಳ್ಳೋಣ ಆಮೇಲೆ ಅಂತೇಳಿ. ನೀವು ಬೇಕು ಅಂದರೆ ನೀವು ಉಂಡೆ ಥರ ಕಟ್ಟಿದ್ರೂ ಅದ್ರೂ ಹೆಂಗಾದ್ರೂ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು, ಅದು ಬೇರೆ. ಬಟ್ ಟೇಸ್ಟ್ ಮಾತ್ರ ಸಖತ್ತು ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳಿ, ಮನೆಯಲ್ಲೇ ಸ್ವೀಟ್ಗಳು ಮಾಡ್ಕೊಳ್ಳಿ. ಇವಾಗೇನು ಎಲ್ಲ ಥರನೂ ಸ್ಟೋರ್ಸ್ಗಳಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸಿಗುತ್ತೆ. ಸ್ವಲ್ಪ ಹುಡುಕಾಟ, ಕೆಲವು ಕಡೆ ಸಿಗಲ್ಲ, ಸ್ವಲ್ಪ ಹುಡುಕಾಟ ಮಾಡಿ ನೋಡಿ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಟಿದ್ದೀನಿ. ಈ ಥರ ಬಂದಿದೆ, ಸೂಪರಾಗಿದೆ. ಹೀಗೆ ನಮ್ಮ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.